ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಸುಶೀಲಾ ಅಡುಗೆ ಮನೆ. ನಮ್ಮ ಚಾನಲಲ್ಲಿ ಬರೋ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಟೇಸ್ಟಿಯಾಗಿರೋ ಮಟನ್ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ 5 ಟೇಬಲ್ ಸ್ಪೂನ್ ಎಣ್ಣೆ. ನೆಕ್ಸ್ಟು ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಟೊಮೊಟೊ ಹಾಕೋತಾ ಇದ್ದೀನಿ. ಮಟನ್ ಸಾರಿಗೆ 2 ಟೊಮೊಟೊ ಬಳಸಿದ್ರೆ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಮಟನ್ನಲ್ಲಿರೋ ರಾ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಮಟನಲ್ಲಿರೋ ನೀರು ಇಂಗಬೇಕು. ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟು ಕುದಿಯೋ ನೀರನ್ನೇ ಬಳಸಿ, ಆವಾಗ ಮಟನ್ ಸಾರು ಚೆನ್ನಾಗಾಗುತ್ತೆ. ಒಂದು 15 ನಿಮಿಷ ಕುದಿಯೋ ನೀರನ್ನ ಹಾಕ್ಬಿಟ್ಟು ಸಿಮ್ಮಲ್ಲಿ ಬಿಡಿ. ಈಗ ರುಬ್ಬೋದಕ್ಕೋಸ್ಕರ ಚಕ್ಕೆ, ಲವಂಗ, ಮೆಣಸು, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇನ್ನೊಂದು ಟೊಮೆಟೊನ ಈಗ ಬಳಸ್ತಾ ಇದ್ದೀನಿ, ಕಾಯಿ ತುರಿ ಇವೆಲ್ಲ ಹಾಕೊಂಡಾದ್ಮೇಲೆ ರುಬ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ಎಷ್ಟು ಹಾಕೋತೀವೋ ಅಷ್ಟೇ ಧನಿಯಾ ಪೌಡರ್ನು ಹಾಕ್ಕೋಬೇಕು, 1:1 ರೇಷೋ ಅಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿಟ್ಟಿರೋ ಮಸಾಲನೂ ಹಾಕ್ಕೊಂಡು ಬಿಸಿ ನೀರನ್ನೇ ಹಾಕ್ಕೊಳ್ಳಿ. ಆವಾಗ ಮಟನ್ನು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಎಳೆ ಮಟನ್ ಆಗಿದ್ದರೆ 3 ವಿಷಲ್ ಸಾಕು. ತುಂಬ ಹಾರ್ಡಾಗಿತ್ತು ಅಂದರೆ 5 ವಿಷಲ್ಲು ಕೂಗಿಸ್ಕೊಳ್ಳಿ. ಈಗ ಮುಚ್ಚಿ ಕೂಗಿಸ್ಕೊತೀನಿ 5 ವಿಷಲ್ಲು. ನೋಡಿ ಈಗ ರೆಡಿಯಾಗಿದೆ. ಮಟನ್ನು ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಟು ಬೆಂದಿರಬೇಕು, ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಪರ್ಫೆಕ್ಟಾಗಿರೋ ಮಟನ್ ಸಾರು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ಭಾಳ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.